ಒಬ್ಬ ಮನುಷ್ಯ ಘಟ ಮುಂದೆ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ, ಘಟವೇ. ಆ ಘಟ ಇದೆ ಅಂತ ಘಟವೇ ಅಂತಾನೋ ಅಥವಾ ಘಟ ಇಲ್ಲ ಅಂತ ಘಟವೇ ಅಂತಾನೋ, ಇದು ಪ್ರಶ್ನೆ. ಘಟವೇ ಅಂದ್ರೆ ಇದೆ ಅಂತ ಒಪ್ಕೊಂಡ ಹೇಳ್ಬೇಕು. ಇದು ಮೈಕ್ ಇದೆ ಅಂತ ಇದು ಮುಂದಿದೆ ಅಂತ ನಾ ಅಂತೀನಿ. ಇದಿಲ್ಲ ಅಂದ್ರೆ ಮೈಕ್ ಅನ್ನಕ್ಕೆ ನನಗೆ ಜಾಗನೇ ಇಲ್ಲ, ಮೌತ್ ಪೀಸ್ ಅನ್ನಕ್ಕೆ ನನಗೆ ಸ್ಥಳನೇ ಇಲ್ಲ. ಹಾಗಾದ್ರೆ ಘಟವೇ, ಖುಷಿ ಘಟವೇ. ಎರಡನೇ ಸಲ ಏನಂದ, ಮಹಾನುಭಾವರಾಗಿರೋಣ ಜೀವನ ಯೋಗಿಗಳವರು ಏನಂದ್ರು ಅಂದ್ರೆ ಖುಷಿ ಘಟವೇ, ಸುಳ್ಳಾದ ಘಟವೇ. ಅರ್ಥ ಸುಳ್ಳ, ನೀನು ಸತ್ಯ ಅಲ್ಲ. ಅದ ನಿನ್ನೆಯ ಮನೆಯ ಪ್ರವಚನದಲ್ಲಿ ಸುಳ್ಳು ಅನ್ನೋ ಶಬ್ದದ ಅರ್ಥ ಆಗಿದೆ. ಸುಳ್ಳು ಅಂದರೆ ಅತ್ಯಂತ ಇಲ್ಲದ್ದು ಅಲ್ಲ, ವ್ಯಾವಹಾರಿಕ ಸತ್ತ ಉಳ್ಳದ್ದು ಅಂತ ಅದರ ಅರ್ಥ. ಮೊದಲಿಂದು ಘಟವೇ ಅನ್ನೋದು ವ್ಯಾವಹಾರಿಕ ಸತ್ತ ಉಳ್ಳದ್ದು. ಎರಡನೇದು ಖುಷಿ ಘಟವೇ, ಇದು ಪ್ರಾತಿಭಾಷಿಕ ಸತ್ತ ಉಳ್ಳದ್ದು, ತೋರ್ತದ ಅಷ್ಟೇ. ಪ್ರಾತಿಭಾಷಿಕ ಸತ್ತ ಅಂದ್ರೆ ತೋರ್ತದ, ಕಪ್ಪೆ ಚಿಪ್ಪಿನಲ್ಲಿ ಭ್ರಾಂತ್ಯಾತ್ಮಕವಾದ ಬೆಳ್ಳಿಯು ತೋರಿದಂತೆ. ಅದೊಂದು ದೃಷ್ಟಾಂತ, ಸಾಕಾಡು ದೃಷ್ಟಾಂತ ಇದ್ದಾವೆ, ಇಲ್ಲಿ ಬ್ಯಾಡ ನಮಗೆ. ಇರುವುದು ಕಪ್ಪೆ ಚಿಪ್ಪು, ಬಿಸಿಲಿನಲ್ಲಿ ಅದು ಬಿದ್ದಾಗ ಬೆಳ್ಳಿಯಂತೆ ಹೊಳೆಯುತ್ತದೆ. ಯಾವನು ಆಶಪೂರ್ವಕನಾಗಿದ್ದಾನೆಯೋ ಅವನಿಗೆ ಅದು ಬೆಳ್ಳಿಯಂತೆ ಕಾಣುತ್ತದೆ. ನಿಸ್ಪೃಹಸ್ಯ ತೃಣಂ ಜಗತ್, ಯಾವನು ಅತ್ಯಂತ ವೈರಾಗ್ಯವಂತನಾಗಿದ್ದಾನೆಯೋ ಅವನಿಗೆ ಆ ಕಪ್ಪೆ ಚಿಪ್ಪೆ ಬೆಳ್ಳಿ ಅವನಿಗೆ ಕಾಣೋದೇ ಇಲ್ಲ. ಜಗತ್ತ ಸುಳ್ಳವನಿಗೆ, ತತ್ವಜ್ಞಾನಿಗೆ ಈ ಜಗತ್ತು ಪ್ರಾತಿಭಾಷಿಕವಾಗಿ ಕಾಣುತ್ತದೆ. ಘಟವೇ ಖುಷಿ ಘಟವೇ, ಪ್ರಾತಿಭಾಷಿಕ ಸತ್ತವುಳ್ಳ ಘಟವೇ. ನೀನು ದಿಟದಂತೆ ತೋರಿ, ಅಂತೆ ಅಂತ ಶಬ್ದ ಹಾಕ್ಯಾರ, ಭಾಳ ಚಂದ. ಗ್ರಂಥಕಾರರು ಅಂತೆ ಅನ್ನುವ ಶಬ್ದ ಭಾಳ ಸುಂದರ ಹಾಕ್ಯಾರ. ಹಿಂಗೆ ಒಬ್ಬ ರಾಜ ಇದ್ದಂತ, ಇದು ಕಲ್ಪಿತ ಕಥೆ. ಅವ್ನು 15 ಮಂದಿ ಹಾಂಡ್ರಿದ್ರಂತ, ಅಂತ ಹೇಳಿ ಬರ್ತದ, ಅದು ಸುಳ್ಳು. ಘಟದಂತೆ, ದಿಟದಂತೆ, ಸತ್ಯವಾದ ವಸ್ತುವಿನಂತೆ ತೋರಿ ತೋರಿ ಮೋಹಿಸುವುದನ್ನು ಏನೆಂದು ಪ್ರಶ್ನೆ ಮಾಡ್ಯಾರ. ಎಲ್ಲ ಮಾನವರ ಮೇಲೆ ಅಷ್ಟೇ ಅಲ್ಲ, ಚರಾಚರಾತ್ಮಕವಾದ ಪ್ರಾಣಿಗಳೆಲ್ಲರ ಮೇಲೆ ಮೋಹ ಉಂಟಾಗಿದೆ. ಪ್ರತಿಯೊಂದು ಪ್ರಾಣಿ ತನ್ನ ಶರೀರದ ಮೇಲೆ ಮೋಹವುಳ್ಳದ್ದು ಆಗಿದೆ. ಪ್ರತಿಯೊಂದು ಪ್ರಾಣಿ, ಅದರಲ್ಲಿ ಸಾವಿರ ಪ್ರಾಣಿಗಳಿಗೂ ಕೂಡ ಪ್ರೀತಿ ಇದೆ, ಕಡೆ ಪ್ರತೀಕಾರ ಮಾಡುವ ತಾಕತ್ತು ಅವಕ್ಕೆಲ್ಲ. ಮಾಡಿದ ಕರ್ಮದ ಫಲ ಪಾಪ ಅನುಭವದಿಂದ ಗಿಡಮರಗಳ ರೂಪವಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಫಲವಾಗಿ, ಮೃಗಜಾತಿಯಾಗಿ ಅಂತ ಪಾಠನ ಮಾಡಿದ್ದಾರೆ ನಿಜಗಳು ಶಿವಗಳು. ಪ್ರತೀಕಾರ ಮಾಡುವ ಶಕ್ತಿ ಅವಕ್ಕಿಲ್ಲ. ಅವಕ್ಕೂ ನೋವು ಆಗ್ತದ, ನೀವು ಕತ್ತರಿಸಿದಾಗ ನೋವು ಆಗ್ತದ, ರಸ ಸೋರ್ತದ, ಅವು ಅಳ್ತಾವ. ವಿಜ್ಞಾನಿಗಳು ಕಂಡು ಹಿಡುತ್ತಾರೆ. ಈ ಪುಷ್ಪವನ್ನು ಬಿಡುವಂಥ ಹೂಗಳು, ಅರಳುವಂಥ ಹೂಗಳು ಇರುವ ಗಿಡಗಳಿದಾವಲ್ಲ, ದಿನಾಲು ನಾವು ಹೋಗಿ ಅಲ್ಲಿ ಚೂಡ್ತೀವಲ್ಲ, ಆ ಗಿಡ ನಡುಗ್ತದೆ. ಇವು ನಾನು ಚೂಟಾಕ್ ಬಂದ ಅಂತದ ಅಂತ ವಿಜ್ಞಾನಿಗಳು ಕೂಡ ಇದನ್ನು ಕಂಡು ಹಿಡಿದ್ದಾರೆ. ನೈಯಾಯಿಕರಂತೂ ಭಾಳ ಮೊದಲು ಇದನ್ನು ಕಂಡು ಹಿಡಿದ್ದಾರೆ. ಅದಕ್ಕಿಂತ ಮೊದಲು ವೇದಾಂತಿಗಳು ಕಂಡು ಹಿಡಿದ ನೈಯಾಯಿಕರು ಕಂಡು ಹಿಡಿದ್ದಾರೆ. ಅದರಲ್ಲಿಯೂ ಪ್ರಾಣ ಇದೆ ಅಂತ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ನಿಮಗೂ ಎಲ್ಲ ಗೊತ್ತಿದೆ, ಇದು ವಿಜ್ಞಾನ. ಗೊತ್ತಿಲ್ಲ ಅಂತೇನಲ್ಲ, ಎಲ್ಲ ಗಿಡಗಳು ನಮಗೇನು ಕೊಡ್ತಾವ ಅಂತ ಕೇಳಿದ್ರೆ ಆಕ್ಸಿಜನ್ ಕೊಡ್ತಾವ ಅನ್ನೋದು ಗೊತ್ತಿದೆ ನಿಮಗೆ. ಕಲುಷಿತ ಗಾಳಿಯನ್ನು ಸ್ವೀಕರಿಸಿ ಶುದ್ಧವಾದ ಗಾಳಿಯನ್ನು ಮಾಡಿಕೊಡುವ ವಸ್ತುಗಳು ಯಾವುದು? ವೃಕ್ಷಗಳು. ಮತ್ತು ಅಲ್ಲೂ ಪ್ರಾಣಿ ಇದೆ, ಅವಕ್ಕೂ ನೋವಿದೆ, ಅದು ಪ್ರತೀಕಾರ ಮಾಡುವ ಶಕ್ತಿ ಇಲ್ಲ ಅಷ್ಟೇ. ಅಂತೂ ಎಲ್ಲರ ಮೇಲೆ ಏನು ಮಾಡಿದೆ ಅಂತ ಕೇಳಿದರೆ ಈ ಶರೀರವೆಂಬುವ ಘಟ, ಆ ಮಣ್ಣಿನ ಘಟದ ಬಗ್ಗೆ ದೃಷ್ಟಾಂತ ಅಷ್ಟೇ. ಅದು ಎಲ್ಲ ಈ ಶರೀರವೆಂಬುವ ಘಟವೇ ನೀನು ಖುಷಿ, ಆದರೂ ಅಜ್ಞರಿಗೆ ದಿಟದಂತೆ ತೋರಿ ಮೋಹಿಪದನು ಏನೆಂಬಿ. ಈಗಾಗಲೇ ಆನೂರು ಭಾರತಿ ಶ್ರೀಗಳವರು ಹೇಳಿದ್ದಾರೆ ಏನಂತ, ತತ್ವವೇತ್ತರಿಗೆ ಅಂತಸ್ತತ್ವ ಅನ್ನುವ ಶಬ್ದ ಅವರು ಬಳಸಿದ್ದಾರೆ. ಅವನಿಗೇನು ಕಾಣ್ತದ ಅಂತ ಕೇಳಿದ್ರೆ ಕೇವಲ ಅಲ್ಲಿ ಆತ್ಮತತ್ವವೊಂದೇ ಇದೆ ಅಂತ ಕಾಣ್ತದ ಅನ್ನುವುದು ಅವರ ಅಭಿಪ್ರಾಯ. ಆದ್ರೆ ಭಾಷೆಕಾರರು ಬರೀತಾರೆ ಪೂರ್ವಪಕ್ಷವನ್ನು ಮಾಡಿಕೊಂಡ, ಆಗಮ ಪಾಯಿತೋ ನಿತ್ಯ ತಾಂ ತಿತಿಕ್ಷಸ್ವ ಭಾರತ
ಸುಖ ದುಃಖಾದಿಗಳು ಇವು ಬಂದು ಹೋಗತಕ್ಕಂಥವುಗಳು, ಇವುಗಳನ್ನು ನೀನು ಸಹಿಸಿಕೋ ಅಂತ ಇದೇ ಅಧ್ಯಾಯದಲ್ಲಿ ಹಿಂದೆ ಬರತಕ್ಕಂತಹ ವಿಚಾರ. ಹಂಗಾರೆ ಸುಖ ದುಃಖ, ಮಾನ ಅಪಮಾನ, ಹೋಗು ಬಾ, ಕೊಡು ತೆಗೆದುಕೋ, ಇದೆಲ್ಲವೂ ಪ್ರಮಾಣಗಳಿಂದ ಸಿದ್ಧ ಆಗ್ತದೆ. ಕಣ್ಣುಗಳಿಗೆ ನೋಡಲಿಕ್ಕೆ ಜಗತ್ತು ಸಿಗ್ತದೆ, ರವೀಂದ್ರಿಯಕ್ಕೆ ವಸ್ತು ಸಿಗ್ತದೆ ಮುಟ್ಲಿಕ್ಕೆ. ಹಾಗೆಯೇ ಸುಖ ದುಃಖಗಳು ಅನುಭವಕ್ಕೆ ಬರ್ತವೆ. ಇವೆಲ್ಲವೂ ಇರುವುದರಿಂದ ಜಗತ್ತಿಲ್ಲಂತ ಹೇಗೆ ಹೇಳಕ್ಕೆ ಹೊಂಟಿದ್ದೀರಿ ಅಂತ ಇದರ ಅಭಿಪ್ರಾಯ ಇದೆ. ಒಂದು ಪ್ರಕೃತದಲ್ಲಿ ತತ್ವಜ್ಞಾನಿಗೆ ಜಗತ್ತು ಪ್ರಾತಿಭಾಷಕ ಸತ್ತವುಳ್ಳದ್ದು, ಸಾಮಾನ್ಯರಿಗೆ ಜಗತ್ತು ಸತ್ಯವಾದದ್ದು, ಅದರಲ್ಲಿ ಸಾಧಕರಿಗೆ ವ್ಯಾವಹಾರಿಕ ಸತ್ತವುಳ್ಳದ್ದು. ಮೂರು ಭಾಗ ಮಾಡೋದು. ಲೌಕಿಕರಿಗೆ ಜಗತ್ತು ಸತ್ಯವಾದದ್ದು ಅಂತಾರೆ, ಸಾಧಕರಿಗೆ ವ್ಯಾವಹಾರಿಕ ಸತ್ತವುಳ್ಳದ್ದು, ತತ್ವಜ್ಞಾನಿಗೆ ಪ್ರಾತಿಭಾಷಿಕ ಸತ್ತವುಳ್ಳದ್ದು ಈ ಜಗತ್ತು ಅಂತ ನಾವು ಅಂಗೀಕಾರ ಮಾಡಬೇಕಾಗ್ತದೆ ಪ್ರಕೃತ ಸಂದರ್ಭದಲ್ಲಿ. ಶ್ಲೋಕಕ್ಕೆ ಬರೋಣ. ಈಗ ತಾತ್ಪರ್ಯ ಒಂದೆಷ್ಟಾಯಿತು, ಒಂದೆಷ್ಟು ಶ್ಲೋಕಕ್ಕೆ ಬರೋದು. ಅಸತಃ ಭಾವ ನ ವಿದ್ಯತೆ. ಅಸದ್ರೂಪವಾದ ವಸ್ತುವಿಗೆ ಇರುವಿಕೆ ಎಂಬುವುದು ಇಲ್ಲ. ಅಸತಃ ಸಟ್ಟಿ ಭಕ್ತಿ, ಅಸತಃ ಭಾವ ನ ವಿದ್ಯತೆ. ಹಾಗೆಯೇ ಸದಃ ಸದ್ರೂಪವಾದ ವಸ್ತುವಿಗೆ ಅಭಾವ ನ ವಿದ್ಯತೆ, ಇಲ್ಲದಿರುವಿಕೆಯೂ ಇಲ್ಲ, ಅದು ಯಾವಾಗಲೂ ಇರುತ್ತದೆ. ಒಬ್ಬ ಮನುಷ್ಯನ ಬಗ್ಗೆ ಅವ ಯಾವಾಗಲೂ ಮನೆಗೆ ಇರ್ತಾನೆ ಏನ್ರಿ ಅಂತ ಕೇಳಿದ್ರೆ ಸ್ವಲ್ಪ ಅಂಗವಿಕಲಾಗಿದ್ದ, ಅವನು ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ. ಯಾವಾಗಾರ ಮನೆ ಬಿಟ್ಟು ಹೊರಗಡೆ ಬರ್ತಾನೆ ಏನ್ರಿ ಅಂತ ಅವನು ವೈರಿ ಒಬ್ಬ ಕೇಳಿದ್ದ, ಅವನು ಮನೆ ಬಿಟ್ಟು ಹೋಗ್ತಾನೆ ಅನ್ನೋದು ಇಲ್ಲವೇ ಇಲ್ಲ ಅಂತೇಳಿ. ಅಂದ್ರೆ ಏನಾದ್ರೂ ಅರ್ಥ ಯಾವಾಗಲೂ ಒಳಗೆ ಇರ್ತಾನೆ ಅಂತದ್ರ ಅಭಿಪ್ರಾಯ, ಮತ್ತೇನಿಲ್ಲ. ಹಾಗೆ ಇಲ್ಲಿ ಜಗತ್ತಿಗೆ ಇರುವಿಕೆ ಇಲ್ಲ, ಆತ್ಮತತ್ವಕ್ಕೆ ಆಧಾರಭೂತವಾದ ಆತ್ಮತತ್ವಕ್ಕೆ ಇಲ್ಲದಿರುವಿಕೆ ಇಲ್ಲ ಅಂತಿದು ಶಬ್ದದ ಶಬ್ದಾರ್ಥ. ಈ ಸತ್ ಮತ್ತು ಅಸತ್ ಎರಡು ಪದಾರ್ಥಗಳು ಉಭಯೋಹೋ ಅನಯೋಹೋ ಅಂತಹ ತತ್ವದರ್ಶಿಭಿ ದೃಷ್ಟ ಅನ್ನೋದು ತು ಅಂತ ಅಕ್ಷರ ಇದೆ. ತು ಆದರೆ, ತು ಅಂದ್ರೆ ಆದರೆ. ಈ ಜಗತ್ತು ಇದೆ ಎಂದು ಬಹಳಷ್ಟು ಜನರು ಒಪ್ಪಿಕೊಂಡಿದ್ದಾರೆ. ಅಂದರೆ ಅಜ್ಞಾನಿಗಳು, ಸ್ವರೂಪದ ಜ್ಞಾನ ಇಲ್ಲದಿರುವ ಅಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ ಈ ಜಗತ್ತು ಇದೆ ಅಂತ. ಕರೆ ಮ್ಯಾಥ್ ಒಂದು ಮಹಾತ್ಮರೆಲ್ಲ ಇಲ್ಲ ಅಂತ ಹೇಳಕ್ ಹೊಂಟಿದ್ದಾರೆ. ಅದಕ್ಕಾಗಿ ಇದಕ್ಕೊಂದು ದೃಷ್ಟಾಂತ ಮಾಡಿ ನಮ್ಮ ಮುಂದೆ ಹೋಗ್ತೇನೆ. ಇದ್ದರೂ ಕೂಡ ಇಲ್ಲ ಅಂತ ತಿಳಿಸೋದಕ್ಕಾಗಿ ಒಂದು ದೃಷ್ಟಾಂತ ಮಾಡ್ತೇನೆ, ನಾನು ಮತ್ತೇನು ಮಾಡೋದಿಲ್ಲ. ನೀವು ವ್ಯವಹಾರ ಮಾಡ್ತೀರಲ್ಲ, ಇರುವ ವಸ್ತುವಿನ ಜೊತೆಗೆ ವ್ಯವಹಾರ ಮಾಡುತ್ತೀರಿಯೋ ಅಥವಾ ಇಲ್ಲದೆ ಇರುವ ವಸ್ತುವಿನ ಜೊತೆಗೆ ವ್ಯವಹಾರ ಮಾಡುತ್ತೀರಿಯೋ? ಇದು ನನ್ನೊಂದು ಪ್ರಶ್ನೆ, ಮುಂದೆ ಕುಳಿತವರಿಗೆ ಒಂದು ಪ್ರಶ್ನೆ ಇದು. ನಿಮ್ಮ ವ್ಯವಹಾರ ಇರುವ ವಸ್ತುವಿನ ಜೊತೆಗೋ ಅಥವಾ ಇಲ್ಲದೆ ಇರುವ ವಸ್ತುವಿನ ಜೊತೆಗೆ? ಏನಂತೀರಪ್ಪ, ಇರುವ ವಸ್ತುವಿನ ಜೊತೆಗೆ ಅಂತ ಒಪ್ಬೇಕಲ್ಲ. ಇರುವ ಮನೆ ಖರೀದಿ ಮಾಡ್ತೀರಿ, ಇರುವ ಹೊಲ ಖರೀದಿ ಮಾಡ್ತೀರಿ, ಇರುವ ವಸ್ತುಗಳನ್ನು ಮಾರ್ಕೆಟ್ನಿಂದ ತರ್ತೀರಿ. ಹಾಗಾದರೆ ನಿಮ್ಮ ವ್ಯವಹಾರ ಇರುವ ವಸ್ತುವಿನ ಜೊತೆಗೆ ಅಂತಿದ್ದು ಸಾಮಾನ್ಯ ತಿಳುವಳಿಕೆ. ಆದರೆ ತೋರ್ತದ ಜಗತ್ತು ಅದಕ್ಕೆ ಇರುವಿಕೆ ಇಲ್ಲ ಅಂತ ಹೇಳಕ್ ಹೊರಟಿದೆವು. ಜಗತ್ತು ತೋರ್ತದ, ಇರುವಿಕೆ ಇಲ್ಲ. ಹೇಗಿಲ್ಲ? ಅಂತೂ ಪ್ರಪಂಚದಲ್ಲಿ ಮದುವೆ ಅಂತ ಒಂದು ಸಂಭ್ರಮ, 16 ಸಂಸ್ಕಾರದಲ್ಲಿ ಅದು ಒಂದು. ಷೋಡಶ ಸಂಸ್ಕಾರಗಳಲ್ಲಿ ಮದುವೆ ಅನ್ನೋದೊಂದು ಸಂಭ್ರಮ. ಒಬ್ಬ ಸ್ಫುರದ್ರೂಪವಾದ ಯುವಕ ಸ್ಫುರದ್ರೂಪಿಣಿಯಾದ ಕನ್ಯೆಯನ್ನು ಅನ್ವೇಷಣೆ ಮಾಡಿದ. ಅಂದರೆ ಹಿರಿಯರು ಅನ್ವೇಷಣೆ ಮಾಡಿದರು. ಆಯಿತು, ಹುಡುಗ ಹುಡುಗಿ ಎರಡು ಮಂಟಂದವರಿಗೆ ಒಪ್ಪಿಗೆ ಆಯಿತು. ಹಿಂದಿನ ಭಾಷೆಯಲ್ಲಿ ನಾವು ನಿಶ್ಚಯ ಮಾಡಿದ್ರು ಅಂತಿದ್ದೀವಿ, ಹಿಂದಿನ ಭಾಷೆಯಲ್ಲಿ ಎಂಗೇಜ್ಮೆಂಟನ್ನು ಆಯಿತು. ಸಹಜವಾಗಿ ಇಂಗ್ಲೀಷ್ ಶಬ್ದಗಳು ಹೋಗೋಣ. ನಿಶ್ಚಯ ಮಾಡಿದ್ರು. ಮೊದಲೆಲ್ಲ ಮನೆಯ ಮುಂದೆ ಹಂದ್ರ ಹಾಕಿ 3 ದಿನ 5 ದಿನ ಮದುವೆ ಮಾಡ್ತಿದ್ರು. ಏನಿಲ್ಲ, ಒಂದು ದಿವಸದಾಗೆಲ್ಲ ಮುಗಿದು ಹೋಗ್ತದೆ. ಕಲ್ಯಾಣ ಮಂಟಪಗಳು ಅಂತೂ ನಿಶ್ಚಯ ಆಯಿತು. ಮದುವೆ ದಿನಾಂಕರು
ನಿಶ್ಚಯ ಆಯಿತು. ಕಲ್ಯಾಣ ಮಂಟಪಕ್ಕೆ ಎಲ್ಲರೂ ಬಂದಿದ್ದಾರೆ. ಸಾಯಂಕಾಲ ಬರ್ತಾರೆ. ಹೆಣ್ಮಗಳನ್ನ ಕರ್ಕೊಂಡ, ಆ ಹುಡುಗನ ಕರ್ಕೊಂಡ ಸಾಯಂಕಾಲ ಬರ್ತಾರೆ. ನಾಳೆ ಅಕ್ಷತಾರೋಪಣ ಇರ್ತದೆ. ಆಯಿತು, ಬೆಳಗ್ಗೆ ರಾತ್ರಿ ಮಾಡುವ ಕ್ರಿಯೆಗಳೆಲ್ಲವನ್ನೂ ಮಾಡಿದರು ಅಲ್ಲಿರ್ತಕ್ಕಂಥ ಪುರೋಹಿತಾದಿಗಳು. ಬೆಳಿಗ್ಗೆ 10:00 ಅಕ್ಷತಾರೋಪಣ ಇದೆ. ಹುಡುಗ 9 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು. ಹಂಗಾಗೋದು ಬೇಡ, ಸುಮ್ಮನೆ ವೃತ್ತಾಂತ ಮಾಡಕತ್ತೀನಿ. ತೀರ್ಕೊಂಡ. ಈಗ ಹುಡುಗನ ಶರೀರ ನೋಡಿ ಕನ್ಯಾ ಕೊಟ್ಟಿದ್ರು, ಏನು ಒಳಗಿರುವ ಆತ್ಮನನ್ನು ನೋಡಿ ಕನ್ಯಾ ಕೊಟ್ಟಿದ್ರು? ಏನು ನೋಡಿ ಕನ್ಯಾ ಕೊಟ್ಟಿದ್ರಿ? ಶರೀರ ನೋಡಿ ಕನ್ಯಾ ಕೊಡಬೇಕಲ್ಲ. ಹುಡುಗ ಭಾಳ ಚಂದ ಇದ್ದಾನೆ, ಭಾಳ ಸುಂದರ ಇದ್ದಾನೆ, ದಷ್ಟು ಪುಷ್ಟ ಇದ್ದಾನೆ. ಏನು ನೋಡಿ ಹೇಳ್ತೀರಿ ಮಾತುಗಳನ್ನ? ಶರೀರವನ್ನು ನೋಡಿ ಹೇಳ್ತೀರಿ. ಹಾಗಾದ್ರೆ ಶರೀರ ಐದು ಹುಡುಗ ನೀವು ಕೊಟ್ಟದ್ದಾಗೆ ಹುಡುಗನಿಗೆ ಅವನ ಶರೀರಕ್ಕೆ ಶರೀರ ನೋಡಿ ಕೊಟ್ಟಿದ್ರಿ. ಪರದು ಒಳಗಿರುವ ಜೀವಾತ್ಮ ಸೂಕ್ಷ್ಮ ಶರೀರ ಹೊರಟು ಜೀವಾತ್ಮ ಅಂತ ಹೇಳ್ತೇವೆ. ಸುಮ್ಮನೆ ಜೀವಾತ್ಮ ಹೋಗವಲ್ಲ ಬರವಲ್ಲ. ಸೂಕ್ಷ್ಮ ಶರೀರ ಹೋಗಿ ಸ್ಥೂಲ ಶರೀರ ನೋಡಿ ನೀವು ಕನ್ಯಾ ಕೊಟ್ಟಿದ್ರಿ. ಸ್ಥೂಲ ಶರೀರ ನೋಡಿದ್ದೀರಿ, ಸೂಕ್ಷ್ಮ ಶರೀರ ಅಂತೂ ಎಂದೂ ಕಾಣುವುದಿಲ್ಲ. ಅವನು ನಮಗಷ್ಟ ಕಾಣ್ತದ, ಒಬ್ಬರದ್ದು ಇನ್ನೊಬ್ಬರಿಗೆ ಕಾಣುವುದಿಲ್ಲ ಸೂಕ್ಷ್ಮ ಶರೀರ. ಹಾಗಾದ್ರೆ ನೀವು ಕೊಟ್ಟದ್ದು ಶರೀರಕ್ಕೆ, ಸ್ಥೂಲ ಶರೀರಕ್ಕೆ. ಈಗ ಹುಡುಗ ತೀರ್ಕೊಂಡಿದ, ಬಾರಿ ಇಲ್ಲಿ ಅಗ್ಗಿಕಾಲ ಹಾಕ್ತಾರೆ. ಅಕ್ಷತಾರೋಪಣ ಮಾಡ್ತೀರಿ, ಏನು ಮಾಡೋದಿಲ್ಲ. ಮತ್ತೆ ಯಾಕೆ ಮಾಡೋದಿಲ್ಲ? ಹುಡುಗಿಲ್ಲ ಅದಕ್ಕೆ ಮಾಡೋದು. ಹುಡುಗಿಲ್ಲ ಅದಕ್ಕೆ ಮಾಡೋದಿಲ್ಲ ಅಂದ್ರಿ. ಹುಡುಗಂತ ಯಾವ್ದಕ್ಕಾದ್ರೆ ಹಾಗಾದ್ರೆ ನೀವು ಶರೀರ ನೋಡಿ ಹುಡುಗಂತಿದ್ರಿ. ಒಳಗಿರುವ ಜೀವಾತ್ಮ ಹೋದ ಅಂತ ಸುಮ್ಮನೆ ಲೋಕ ನೋಡಿ ಹೇಳ್ತೀವಿ. ಆತ್ಮ ಹೋಗವಲ್ಲ ಬರವಲ್ಲ. ತತ್ವ ಸೃಷ್ಟಾತ್ಮದೇವಾನುಪುರಾವಿಶಂತನ್ನುವ ಪ್ರಮಾಣದಂತೆ ಪರಮಾತ್ಮನೇ ಇದರಲ್ಲಿ ಪ್ರವೇಶ ಮಾಡ್ಯಾನ. ಇನ್ನೆಲ್ಲ ಪ್ರವಚನದಲ್ಲಿ ಬಂದು ಹೋಗಿದೆ. ಜೀವ ಬ್ರಹ್ಮ ಏವನ ಅಪರಹ. ಜೀವಾತ್ಮ ಇದ್ದಾನಲ್ಲ, ಬ್ರಹ್ಮವೇ. ಅಪರಹ ಬ್ರಹ್ಮನ, ಜೀವಾತ್ಮನನ್ನು ಬಿಟ್ಟು ಬೇರೆ ಬ್ರಹ್ಮ ಇಲ್ಲ. ನಿನ್ನೊಳಗೆ ನೀ ತಿಳ್ಕೋ, ಅದೇ ಪರಬ್ರಹ್ಮ. ಹಾಗಾದ್ರೆ ಒಳಗಿರುವ ಸೂಕ್ಷ್ಮ ಶರೀರವೇ ಹೋಗಿದೆಯಲ್ಲದೆ ಆತ್ಮತತ್ವ ಅಂದ್ರೆ ಚೈತನ್ಯ. ಅದು ಹೋಗೋದು ಅಲ್ಲ, ಬರೋದು ಅಲ್ಲ. ಗಮನ ಅದಕ್ಕಿಲ್ಲ. ಗಮನ ಅದಕ್ಕೆ ಇದೇನು ಒಪ್ಕೊಂಡ್ರಿ ಪರಿಚ್ಛಿನ್ನ ಆಗ್ತದ. ಆತ್ಮತತ್ವ ಪರಿಚ್ಛಿನ್ನ ಆಗ್ತದ. ಸೂಕ್ಷ್ಮ ಶರೀರ ಎಲ್ಲೆಲ್ಲಿ ಹೋಗ್ತದ ಅಲ್ಲಲ್ಲಿ ಅದು ಚೇತನ ತಂದ್ಕೊಳ್ತಾ ಇರ್ತದೆ. ಉದಾಹರಣೆಗೆ ಒಂದು ಕೊಡ ತಗೊಳ್ರಿ, ಖಾಲಿ ಕೊಡ ತಗೊಳ್ರಿ, ಅದರಲ್ಲಿ ಬಯಲು ಇದೆ. ನೀವೇನು ಹಿಡ್ಕೊಂಡು ಹೋದ್ರೂ ಬಯಲು ಅಲ್ಲಲ್ಲಿ ಬಂದಂಗೆ ಕಾಣ್ತದ. ನೀವು ಜೊತೆಗೆ ಬಯಲು ಬರೋದು ಅಲ್ಲ, ಹೋಗೋದು ಅಲ್ಲ. ಕೊಡ ಹೋಗ್ತದೆ, ಕೊಡ ಬರ್ತದೆ. ಆ ಕೊಡದಲ್ಲಿ ಬಯಲು ಸಹಜವಾಗಿ ತುಂಬುತ್ತದೆ. ಹಾಗೆ ಈ ಶರೀರ ಬಿದ್ದು ಹೋಯ್ತು, ಸೂಕ್ಷ್ಮ ಶರೀರ ಹೊರಟು ಹೋಯ್ತು. ಆ ಸೂಕ್ಷ್ಮ ಶರೀರ ಎಲ್ಲೆಲ್ಲಿ ಹೋಗ್ತದ ಅಲ್ಲಲ್ಲಿ ಚೈತನ್ಯ ತುಂಬಿಕೊಳ್ಳುತ್ತದೆ. ಅದನ್ನು ನಾವು ಜೀವಾತ್ಮ ಅಂತ ಕರಿತೇವೆ. ಸೂಕ್ಷ್ಮ ಶರೀರದಲ್ಲಿ ಕೂಡಿರುವ ಚೈತನ್ಯವನ್ನ ಅಂತಃಕರಣಾವಚ್ಛಿನ್ನ ಚೇತನ ಜೀವಾತ್ಮ ಅಂತ ನಾವು ಕರಿತೇವೆ. ಆದ್ರೆ ಚೇತನ ಹೋಗಿಲ್ಲ, ಸೂಕ್ಷ್ಮ ಶರೀರ ಹೋಗಿದೆ. ಇದನ್ನು ನೆನಪಿಟ್ಕೊಂಡ್ರು ಸ್ವಲ್ಪ. ಹಾಗಾದ್ರೆ ಶರೀರ ತೋರ್ತಾ ಇದೆ. ಈಗ ಹುಡುಗಂದ ಅಕ್ಷತಾರೋಪಣ ಮಾಡೋದಿಲ್ಲ. ತೋರಿದರೂ ಕೂಡ ಅದಕ್ಕೇನಿಲ್ಲ, ಇರುವಿಕೆ ಇಲ್ಲ. ಶಾಸ್ತ್ರ ಏನು ಹೇಳ್ತದ? ತೋರಿದರೂ ಕೂಡ ಅದಕ್ಕೆ ಇರುವಿಕೆ ಇಲ್ಲ. ಇನ್ನು ಆತ್ಮತತ್ವ ತೋರುವುದಿಲ್ಲ. ಇದೊಂದು ವಿಚಾರ. ಆತ್ಮತತ್ವ ತೋರುವುದಿಲ್ಲ, ಅದು ಇಲ್ಲ ಅಂತ ಹೇಳುವುದಕ್ಕೆ ಯಾರಿಗೂ ಬರುವುದಿಲ್ಲ. ಯಾಕ ಇಲ್ಲ ಅಂತ ಹೇಳುವವನೇ ಇವನು ಆತ್ಮ. ಆತ್ಮತತ್ವ ತೋರುವುದಿಲ್ಲ. ಅರೇ ತತ್ವೇ ಸತಿ. ಆತ್ಮತತ್ವ ತೋರುವುದಿಲ್ಲ. ತೋರ್ತದನ್ನ ರೂಪ ಇದೆ ಅಂತ ಆಯ್ತು. ಅದಕ್ಕೆ ಯಾವಾಗ ರೂಪ ಇದೆ ಅಂದ್ರೆ ಸಾವಯವ ಆಯಿತು. ಹೀಗೆ ವಿಚಾರ ಮಾಡಿದಾಗ ನಾ ಸತ್ವ ವಿದ್ಯತೆ ಭಾವನ ಅಭಾವ ವಿದ್ಯತೆ ಸತಃ ಅನ್ನುವ ಶ್ಲೋಕದ ಮೊದಲಿನ 2 ಶಬ್ದಗಳನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಲಾಗಿದೆ. ಇನ್ನೊಂದು ಬರೀತಾರೆ ಭಗವತ್ಪಾದರು.
ಸದ್ವಿಷಯ ಬುದ್ಧಿ ಅಸದ್ವಿಷಯ ಬುದ್ಧಿ. ಸಮಾನ ಅಧಿಕರಣದಲ್ಲಿ, ಸಮಾನವಾದ ಅಧಿಕರಣದಲ್ಲಿ ಒಂದು ಸತ್ ಪದಾರ್ಥ ಇದೆ, ಇನ್ನೊಂದು ಅಸತ್ ಪದಾರ್ಥ ಇದೆ. ಸದ್ವಿಷಯ ಬುದ್ಧಿ ಅಸದ್ವಿಷಯ ಬುದ್ಧಿ. ವಿಶೇಷಣ ವಿಷಯ ಸದ್ಬುದ್ಧಿ, ವಿಶೇಷ ವಿಷಯ ಸದ್ಬುದ್ಧಿ. ವ್ಯಾಖ್ಯಾನ ಮಾಡ್ತಾರೆ ಭಗವತ್ಪಾದರು. ಒಂದು ಇರುವ ಪದಾರ್ಥ ಇದೆ, ಒಂದು ಇಲ್ಲದೇ ಇರುವ ಪದಾರ್ಥ ಇದೆ. ಸದ್ ಅಸತ್, ಸತ್ ಅಸತ್. ಉದಾಹರಣೆ ಕೊಡ್ತಾರೆ. ಮರುಮರೀಚಿಕೆ, ಇದು ಇದಂ ಜಲಂ. ಮರುಮರೀಚಿಕೆಯಲ್ಲಿ ತೋರುವಂತಹ ನೀರನ್ನು ನೋಡ್ತಾ ನೀರಿನಂತೆ ಕಾಣ್ತದ, ಅಲ್ಲಿ ನೀರಿಲ್ಲ. ಪರಂತು ಇದಂ ಜಲಂ, ಇದಂ ಅನ್ನುವುದಕ್ಕೂ ಜಲಂ ಅನ್ನುವುದಕ್ಕೂ ಸಮಾನ ಅಧಿಕರಣ. ಅದರಂತೆ ಪೂರ್ವದಲ್ಲಿ ನಮ್ಮ ವಿಜ್ಞಾನದ ಭಾರತೀಯ ಉದಾಹರಣೆ ಕೊಟ್ಟರು. ಸನ್ಘಟ ಸನ್ಪಟ, ಇರುವ ಕೊಡ, ಇರುವ ಘಟ, ಇರುವ ಪಟ. ಸನ್ ಮೊದಲು ಶಬ್ದ ಉಪಯೋಗ ಮಾಡಬೇಕಾಗ್ತದೆ. ನಾವು ಘಟ ಸನ್ ಪಟ ಸನ್ ಅಂತ ಉಪಯೋಗ ಮಾಡಕ್ಕೆ ಬಂದಿಲ್ಲ. ಸನ್ಘಟ ಸನ್ಪಟ ಸನ್ಪಟ ಅಂತ ನಾವು ಸ ಅನ್ನೋದನ್ನು ಮೊದಲು ಉಪಯೋಗ ಮಾಡಬೇಕಾಗ್ತದೆ. ಯಾಕೆ? ಮೊದಲು ಉಚ್ಚಾರ ಮಾಡಿದ ಶಬ್ದ ವಿಶೇಷಣ, ಶಬ್ದದ ಅರ್ಥ ವಿಶೇಷಣ ಆಗ್ತದೆ. ತದನಂತರ ಉಚ್ಚಾರ ಮಾಡಿದ ಶಬ್ದದ ಅರ್ಥ ವಿಶೇಷ ಆಗ್ತದೆ. ಇಲ್ಲಿ ಸನ್ಘಟ ಸನ್ಪಟ ಸನ್ಗಜ ಇತ್ಯಾದಿ ನಾವು ಹೇಳಿದಾಗ ಇರುವ ಘಟ, ಇರುವ ಪಟ, ಇರುವ ಮನೆ, ಇರುವ ಮಠ ಇತ್ಯಾದಿ. ಈ ಇರುವ ಅನ್ನೋದೇನಿದೆಯಲ್ಲ ಇದು ವಿಶೇಷಣ. ಘಟಾಪಟ ಅನ್ನೋದೇನಿದೆಯಲ್ಲ ವಿಶೇಷ. ಇಲ್ಲಿ ವಿಶೇಷಣ ಯಾವಾಗಲೂ ಇರ್ತದೆ. ಅಲ್ಲಿ ವಿಷಯ ತೋರಿಸ್ತಾರೆ ಒಂದು ಇಟ್ಟ ಘಟ. ಈ ಸಣ್ಣ ಸಣ್ಣ ಇರುವ ಘಟ, ಇರುವ ಮಠ, ಇರುವ ಅನ್ನುವ ಎಲ್ಲ ಕಡೆ ಇದೆ. ಘಟದಲ್ಲಿದೆ, ಪಟದಲ್ಲಿದೆ, ಮನೆಯಲ್ಲಿದೆ, ಮಠದಲ್ಲಿದೆ. ಇರುವ 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 ಅನ್ನೋದು. ಆದರೆ ಘಟ ಇದ್ದಲ್ಲಿ ಪಟ ಇಲ್ಲ, ಪಟ ಇದ್ದಲ್ಲಿ ಘಟ ಇಲ್ಲ, ಘಟ ಇದ್ದಲ್ಲಿ ಮಠ ಇಲ್ಲ. ಅದು ವ್ಯಭಿಚಾರ ಇದೆ. ಈ ಸಣ್ಣ ಸಣ್ಣ ಇರುವ 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 ಅನ್ನೋದು ಎಲ್ಲ ಕಡೆ ಅನುಸ್ಯೂತವಾಗಿದೆ. ಇದು ವ್ಯಭಿಚಾರವನ್ನು ಹೊಂದುವುದಿಲ್ಲ. ಆದರೆ ಘಟ ಪಟ ಮನೆ ಮಠ ಏನೋ ಇದಾವಲ್ಲ ವಿಶೇಷ ಪದಾರ್ಥಗಳು, ಅವು ವ್ಯಭಿಚಾರವನ್ನು ಹೊಂದುತ್ತವೆ. ಇಲ್ಲಿ ಒಂದು ಇರುವುದು, ಒಂದು ಇಲ್ಲದು. ಇರುವ ಘಟ ಅಂದಾಗ ಇರುವುದು ಯಾವುದು? ಆತ್ಮತತ್ವ. ಸಣ್ಣ ಘಟ ಘಟ ಐತಿ, ಅದು ಪಟ ಇದ್ದಲ್ಲಿ ಇದಿಲ್ಲ, ಇದು ವ್ಯಭಿಚಾರ ಅಂತ ಹೇಳಿದರು. ಅದಕ್ಕೆ ಪೂರ್ವ ಪಕ್ಷಿ ಅಂದ. ಹಾಗಾದರೆ ಒಂದು ಘಟ ನಾಶವಾದಾಗ ಮೊದಲು ಘಟ ವಿಷಯಕ ಬುದ್ಧಿ, ಇನ್ನೊಂದು ಘಟದಲ್ಲಿ ಪಟದಲ್ಲಿ ಇಲ್ಲಲ್ಲ ನಿಮ್ಮದು ಘಟ ವಿಷಯಕ ಬುದ್ಧಿ ಅಂತ ಕೇಳಿದ. ಹೌದಪ್ಪ, ಪಟ ವಿಷಯಕ ಬುದ್ಧಿ ಇಲ್ಲ, ಆದರೆ ಇನ್ನೊಂದು ಘಟದಲ್ಲಿ ಘಟ ವಿಷಯಕ ಬುದ್ಧಿ ಇದೆ ಅಂತ ಉತ್ತರ ಕೊಡ್ತಾರೆ. ಹಾಗಾದ್ರೆ ಒಂದು ಘಟ ನಾಟ ಆದಾಗ ಅಲ್ಲಿ ಇರುವ ಅನ್ನುವಂಥದ್ದು ಯಾವ್ದು ನೀವು ಹೇಳಿದ್ರಲ್ಲ, ಇರುವ ಘಟ ಅಂತ ಕಾಣೋದಿಲ್ಲ ನಮಗೆ. ಆದುದರಿಂದ ಅಲ್ಲಿ ಆತ್ಮ ಇಲ್ಲ ಅಂತ ಹೇಳ್ಬೇಕಾಗ್ತದಲ್ಲ. ಇರುವ ಘಟ ಅಂತ ಉಪಯೋಗ ಮಾಡಕ್ಕೆ ಬರುವುದಿಲ್ಲ ಶಬ್ದ. ಆತ್ಮ ಇಲ್ಲ ಅಂತ ಹೇಳ್ಬೇಕಾಗ್ತದಲ್ಲ ಅಂತ ಪೂರ್ವ ಪಕ್ಷಿ ಮಾತು ಕೇಳ್ತಾನೆ. ಅದಕ್ಕೆ ಹೇಳಿದ್ರು ವಿಶೇಷಣ ವಿಷಯ ಸದ್ಬುದ್ಧಿ, ವಿಶೇಷ ವಿಷಯ ಅಸದ್ಬುದ್ಧಿ. ಇಲ್ಲಿ ವಿಶೇಷಣ ಹೇಗಿದೆ ಅಂದ್ರೆ ನ ನೀಲೋತ್ಪಲವತ್. ಭಾಷೆಕಾರ ಬರೀತಾರೆ ನ ನೀಲೋತ್ಪಲವತ್. ನೀಲೋತ್ಪಲ ಅಲ್ಲಿ ಗುಣಾಗುಣಿ ಎರಡಕ್ಕೂ ಅಭೇದ ಇದೆ. ಅಲ್ಲಿ ಬಣ್ಣ ವಿಶೇಷಣ, ಗುಣಿಯಾದ ಪುಷ್ಪ ವಿಶೇಷ. ಹಾಗೇನಾದರೂ ಇಲ್ಲಿ ವಿಶೇಷಣ ವಿಷಯ ವಿಶೇಷಣ ವಿಶೇಷ ಇದಾಗ ಏನು ಅಂತ ಕೇಳಿದ್ರೆ ಇಲ್ಲ ಅಂತ. ನ ನೀಲೋತ್ಪಲವತ್. ಮತ್ತೆ ಹೇಗೆ? ದಂಡಿ ಪುರುಷ, ನೀಲ ಬಣ್ಣ ಪುಷ್ಪದಲ್ಲಿ ಅಭೇದಾಗಿದೆ, ಅದು ವಿಶೇಷಣ, ಅದು ವಿಶೇಷಣವೇ. ಆದರೆ ದಂಡಿ ಪುರುಷ ಅನ್ನುವಲ್ಲಿ ದಂಡ ಪುರುಷನಲ್ಲಿ ಅಭೇದ ಆಗಿಲ್ಲ. ದಂಡ ವಿಶೇಷಣ, ಪುರುಷ ವಿಶೇಷ. ಈಗ ಪುರುಷನು ಕೈಯಲ್ಲಿ ಹಿಡಿದುಕೊಂಡಿರುವ ದಂಡವನ್ನು ಇಟ್ಟ ಏನೋ ಮಾಡಕ್ಕೆ ಹೋಗಿದ, ಅಲ್ಲಿ ದಂಡ ಇದೆ, ಆದರೆ ಅದು ವಿಶೇಷಣವಾಗಿ ಕಾಣುತ್ತದೆಯೋ ಹೇಗೆ? ಕೈಯಲ್ಲಿ ಹಿಡ್ಕೊಂಡಾಗದು ವಿಶೇಷಣ. ಆ ಪುರುಷ ಕೈಯಲ್ಲಿ ಹಿಡ್ಕೊಂಡಿಲ್ಲ, ದಂಡ ಮಾತ್ರ ಅಲ್ಲಿದೆ, ಆದರೆ ವಿಶೇಷಣ ಆಗಿಲ್ಲ. ಇದ್ದರೂ ಕೂಡ ಅದು ವಿಶೇಷಣ ಅಂತ ಕರೆಸಿಕೊಳ್ಳುವುದಿಲ್ಲ, ದಂಡಿಲ್ಲ ಅಂತ ಹೇಳಕ್ ಬರುವುದಿಲ್ಲ. ಹಾಗೆ ಇರುವ ಅನ್ನುವ ವಿಶೇಷಣ ಘಟ ನಾಶ ಆದಾಗಲೂ ಕೂಡ ಇದ್ದೇ ಇದೆ.
ವಿಶೇಷವಾದ ಘಟವು ಇಲ್ಲದೆ ಇರುವುದರಿಂದ ವಿಶೇಷಣ ವಿಷಯಕವಾದ ಸದ್ಬುದ್ಧಿಯೂ ಇಲ್ಲ ಎಂದು ಹೇಳುವುದಕ್ಕೆ ಬರುವುದಿಲ್ಲ. ಪುರುಷನು ಇಲ್ಲದ ಮಾತ್ರಕ್ಕೆ ದಂಡ ಇಲ್ಲ ಅಂತ ಹೇಳಕ್ಕಂಥದನ್ನ ದಂಡ ಬಿಟ್ಟು ಹೋಗಿ ನಾವು ಆ ದಂಡವನ್ನು ಬಿಟ್ಟು ಆತನು ಹೋದಂತೆ ಇಲ್ಲಿ ಘಟ ನಾಶ ಆದರೂ ಕೂಡ ಅಲ್ಲಿ ಇರುವ ಬುದ್ಧಿ ಇದ್ದೇ ಇದೆ. ಅದಕ್ಕಾಗಿ ಒಂದು ಸದ್ಬುದ್ಧಿ ಒಂದು ಅಸದ್ಬುದ್ಧಿ ಎರಡು ಕೂಡಿಕೊಂಡಿರ್ತವೆ. ಅಸದ್ಬುದ್ಧಿಯು ವಿಚಲಿತವಾಗಿದೆ, ಸದ್ಬುದ್ಧಿಯು ವಿಚಲಿತವಾಗಿಲ್ಲ. ಆದುದರಿಂದ ತತ್ವಜ್ಞಾನಿಗೆ ಈ ಜಗತ್ತು ಪ್ರಾತಿಭಾಷಿಕ ಸತ್ತ ಉಳ್ಳದ್ದು, ಸಾಮಾನ್ಯರಿಗೆ ಯಥಾರ್ಥವಾದ ಸತ್ತ ಉಳ್ಳದ್ದು, ಮುಮುಕ್ಷುಗಳಿಗೆ ವ್ಯಾವಹಾರಿಕ ಸತ್ತ ಉಳ್ಳದ್ದು ಅಂತ ಸಾಮಾನ್ಯವಾಗಿ ಇದರ ಅಭಿಪ್ರಾಯವನ್ನು ಸ್ವಲ್ಪ ವಿವರಣೆ ಮಾಡಲಾಗಿದೆ. ಇನ್ನುಳಿದ ವಿಷಯವನ್ನು ಮುಂದಿನ ಮಹಾತ್ಮರು ಹೇಳ್ತಾರೆ ಅಂತ ಹೇಳ್ತಾ ನನಗೆ ಕೊಟ್ಟಿರುವ ಸಮಯ ಮುಗಿಯುವುದರೊಳಗಾಗಿ ನಾನು ನನ್ನ ಪ್ರವಚನವನ್ನು ಮುಗಿಸುತ್ತೇನೆ. ಪೂಜ್ಯರ ಶ್ರೀ